ಶಿವಪ್ಪನು ಒಬ್ಬ ಬಡ ರೈತನಾಗಿದ್ದ. ಕೇವಲ 2 ಎಕರೆ ಜಮೀನಿದ್ದರೂ ಪ್ರತಿ ವರ್ಷ ಹವಾಮಾನದಲ್ಲಿ ಬದಲಾವಣೆ, ಸಾಲದ ಬಾಧೆ, ಗೊಬ್ಬರದ ದುಬಾರಿ ದರ ಅವು ಅವನ ಬದುಕನ್ನು ಕಹಿಯಾಗಿ ಮಾಡಿತು. ಆತನ ಹಳೆಯ ಹಳ್ಳಿಯಲ್ಲಿ ಎಲ್ಲರೂ ಎತ್ತುಗಳ ಮೂಲಕ ಉಳುಮೆ ಮಾಡುತ್ತಿದ್ದರು. ಆದರೆ ಎತ್ತುಗಳ ಇಳಿಜಾರಿನ ಕಾರಣದಿಂದ ಅವನ ಕೆಲಸ ಕುಂದೋಗುತ್ತಿತ್ತು. ಒಂದು ದಿನ ಗ್ರಾಮದ ಸಹಕಾರ ಬ್ಯಾಂಕಿನಲ್ಲಿ ಟ್ರ್ಯಾಕ್ಟರ್ಗಾಗಿ ಸಾಲ ಸಿಗಬಹುದು ಎಂಬ ಸುದ್ದಿ ಕೇಳಿ ಆತ ಎದೆದಿಟ್ಟಿಸಿ ಅರ್ಜಿ ಹಾಕಿದ. ಸಾಲ ಸಿಕ್ಕಿತ್ತು, ಆದರೆ ಬಡ್ಡಿದರ ದುಪ್ಪಟ್ಟಾಗಿತ್ತು. ಅಷ್ಟಕ್ಕೂ ಶಿವಪ್ಪನು ಹಿಂಜರಿಯಲಿಲ್ಲ. ಅವನು ಹೊಸ ಟ್ರ್ಯಾಕ್ಟರ್ ಖರೀದಿಸಿ ತನ್ನ ಜಮೀನಿನಲ್ಲಿ ಸಮರ್ಪಕವಾಗಿ ಉಳುಮೆ ಮಾಡಲಾರಂಭಿಸಿದ. ಹೆಚ್ಚು ಸಮಯ ಉಳಿದು ಬೆಳೆ ಬೆಳೆಯಲು ಸರಿಯಾದ ಸಮಯ ಸಿಕ್ಕಿತು. ಫಲವಾಗಿ ಆ ವರ್ಷ ಉತ್ತಮ ಬಂಪರ್ ಪ್ಯಾಕೇಜ್ ಉಂಟಾಯಿತು. ಉಳಿದ ಹಣದಿಂದ ಆತ ಸಾಲ ತೀರಿಸಿದ ಮತ್ತು 2 ಎಕರೆ ಜಮೀನು ಕೂಡ ಖರೀದಿಸಿದ. ಇವತ್ತಿಗೆ ಶಿವಪ್ಪನು ಆದರ್ಶ ರೈತನಾಗಿ ಹೆಸರು ಮಾಡಿದ್ದಾನೆ. ಟ್ರ್ಯಾಕ್ಟರ್ ಅವನ ಬದುಕಿಗೆ ಹೊಸ ದಾರಿ ತೋರಿಸಿದಂತಹ ನಿಜವಾದ ಹೀರೋ ಆಗಿದೆ.